ಅಣ್ಣನ ಜಯಂತಿ ಮದ್ವೆಗೆ ಹಿರಿಕ್ರು ಯಾರು ಇಲ್ಲ, ನೀವೇ ತಂದೆ ತಾಯಿ ತರ ಬಂದು ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಅಷ್ಟೆಲ್ಲ ಕೇಳ್ಕೊಂಡಿದ್ದಕ್ಕೆ ಅಲ್ವಾ? ಇವ್ರ ಅಪ್ಪಯ್ಯ ಅಷ್ಟು ಕೆಲಸ ಐತೆ ಅಂತ ನಿಮ್ಮನ್ನೆಲ್ಲ ನಂಬಿ ನನ್ನನ್ನು ಕಳ್ಸಿಕೊಟ್ರು. ಅಂಥದ್ರಾಗೆ ನೀವು ನಮ್ಮ ಹತ್ರ ಒಂದ್ ಮಾತು ಹೇಳ್ದೆ ಇಂಥ ಕೆಲಸ ಮಾಡ್ಬಿಟ್ರಲ್ಲ. ನಾವೇನ್ ತಪ್ಪು ಮಾಡಿದ್ವಿ ಹೇಳಿ. ಅವ್ವ, ಈ ವಿಷಯ ನಿನ್ನ ಹತ್ರ ಹೇಳಿದ್ರೆ ಅಪ್ಪಯ್ಯ ಅಂತ ಈ ಮದ್ವೆಗೆ ಒಪ್ಕೋತಾ ಇರ್ಲಿಲ್ಲ. ಮಗಳ ಮದ್ವೆಲಿ ಅಪ್ಪ ನೀನು ಇಬ್ರು ಇಲ್ಲ ಅಂದ್ರೆ ಹೇಗಿದೆಲ್ಲ ಮಾಡೋದು ಅಂತ ಅವ್ರ ಮದ್ವೆ ಅಂತ ಸುಳ್ಳು ಹೇಳಿ ನಿನ್ನೆಲ್ಲ ಕರೆಸ್ಕೊಂಡ್ವಿ. ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅಷ್ಟೇ. ಹಾಗಾದ್ರೆ ನೀನು ಈ ನಾಟಕದಲ್ಲಿದ್ಯಾ? ಮೈನಾ, ರಾಧಕ್ಕ ಅಷ್ಟೇ ಅಲ್ಲ, ಇದ್ರಲ್ಲಿ ನಾನು ಕೂಡ ಇದ್ದೀನಿ ಕಣೋ. ನಿನ್ಗಾಗಿರೋ ಆಘಾತದಿಂದ ಹೊರಗಡೆ ಬರಬೇಕು ಅಂದ್ರೆ ಧ್ರುವ ಅವ್ರನ್ನೇ ನಿನ್ ಮದುವೆ ಆಗ್ಬೇಕು ಅಂತ ತುಂಬಾ ಜನ ಹೇಳ್ತಾ ಇದ್ರು. ಆದ್ರೆ ನೀನ್ ಮಾತೇ ಕೇಳ್ತಾ ಇರ್ಲಿಲ್ಲ. ಹಾಗಾಗಿ ಕದ್ದು ಮುಚ್ಚಿ ಮದುವೆ ಮಾಡಂಗಾಯ್ತು. ಏನೋ ಮಾತಾಡ್ತಿದ್ಯಾ? ನನ್ ಕತ್ತ ತಾಳಿ ಬಿದ್ಬಿಟ್ರೆ ನನ್ಗಾಗಿರೋ ಸಮಸ್ಯೆ ಸರಿ ಹೋಗುತ್ತಾ? ನನ್ ಕಳಂಕ ಹೊತ್ಕೊಂಡಿದ್ದೀನಿ, ಆ ಸಮಸ್ಯೆನೂ ಸರಿ ಹೋಗುತ್ತಾ? ರಾಧಕ್ಕ ಪವಿತ್ರವಾಗಿದ್ದವಳು. ಹಂಗಿದ್ದು ಇವಳು ಗಂಡನ ಮನೆಯವರು ಯಾಕೆ ಇವಳನ್ನ ಬಿಟ್ಟು ಹೋದ್ರು? ಹೇಳೋ, ಯಾಕೆ ಬಿಟ್ಟು ಹೋದ್ರು? ಯಾಕಂದ್ರೆ ಅದಕ್ಕೆ ಕಾರಣ ನಾನು ಕಳಂಕ ಹೊತ್ತಿರೋಳು ಅಂತ. ಕಳಂಕ ಹೊತ್ತಿರೋಳು ಅಕ್ಕನೇ ಈ ಸಮಾಜ ಒಪ್ಕೊಂಡಿಲ್ಲ, ಇನ್ ನನ್ನ ಹೇಗೆ ಒಪ್ಕೊಳ್ಳುತ್ತೆ? ಇದನ್ ಯಾಕೆ ಯಾರು ಯೋಚನೆ ಮಾಡಿಲ್ಲ? ಮೈನಾ, ನೀನ್ ಯಾಕೆ ನಿನ್ ಬಗ್ಗೆ ಕೆಟ್ಟದಾಗ ಹೇಳ್ಕೋತ್ಯಾ? ಧ್ರುವ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದಾಗ್ಲೇ ನಿನ್ ಮೇಲಿರೋ ಕಳಂಕ ಎಲ್ಲ ಹೊರಟೋಯ್ತು. ಇನ್ನು ಮುಂದೆ ಧ್ರುವ ನಿನ್ ಗಂಡ, ನೀನ್ ಅವನ್ ಹೆಂಡ್ತಿ. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಇಲ್ಲ. ಮೈನವ್ರೆ, ನಾನು ನಿಮಗೆ ದಮ್ಮಯ್ಯ ಅಂತೀನಿ. ದಯವಿಟ್ಟು ನಡೆದಿದ್ನೆಲ್ಲ ಮರ್ತು ಹೋಗಿ. ನೋಡಿ, ನಮ್ಮಿಬ್ರು ಮದ್ವೆ ಹೇಗೇಗೋ ನಡಿಬೇಕು ಅಂತ ಕನ್ಸ್ಕೊಂಡಿದ್ದೆ. ಆದ್ರೆ ಆ ಕನ್ಸೆಲ್ಲ ಕನ್ಸಾಗೆ ಉಳ್ಕೊಂಡ್ಬಿಡುತ್ತೆ ಅಂತ ಭಯ ಕಾಡೋದಕ್ಕೆ ಶುರುವಾಯ್ತು. ಹೇಗಾದ್ರೂ ಪರವಾಗಿಲ್ಲ, ನಮ್ಮಿಬ್ರು ಮದ್ವೆ ನಡೆದ್ರೆ ಸಾಕು ಅಂತ ಅನ್ನಿಸ್ತು. ಮೈನವ್ರೆ, ಇದೆಲ್ಲ ಹೇಗಾದ್ರೂ ನಡೆದಿರ್ಲಿ, ನಾನ್ ನಿಮ್ಮೇಲಿಟ್ಟಿರೋ ಪ್ರೀತಿ ನಿಜ. ನಿಮ್ ಕುತ್ತಿಗೆಗೆ ಈ ತಾಳಿ ಕಟ್ಟಿದ್ದೀನಲ್ವಾ, ಅದು ನಿಜ. ನಮ್ಮಿಬ್ರು ಪ್ರೀತಿಗಿರೋ ಶಕ್ತಿನೇ ನಮ್ಮಿಬ್ರು ಮದ್ವೆ ಮಾಡಿಸಿದೆ. ನೋಡಿ, ನಾವು ಸಂತೋಷವಾಗಿ ಬದುಕ್ತೀವಿ. ಈ ಸಮಾಜ ಅಲ್ಲ, ನಮ್ಮಮ್ಮ ಅಲ್ಲ, ನಮ್ ಕುಟುಂಬದವ್ರು ಕೂಡ ನಮ್ ಪ್ರೀತಿನ, ನಮ್ ಮದ್ವೆನ ಒಪ್ಕೊಳ್ತಾರೆ. ನಾನ್ ನಿಮಗ್ ಭಾಷೆ ಕೊಡ್ತಾ ಇದ್ದೀನಿ. ಕೊಡ್ತೀಯ ಕಣೋ, ಭಾಷೆ ಕೊಡ್ತೀಯ? ಕೊಡ್ದೆ ಏನ್ ಮಾಡ್ತೀಯ ಹೇಳು? ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ಬಿಟ್ಟಿಯಲ್ಲೋ. ಮಗ ಅಂತ ತಲೆ ಮೇಲೆ ಎತ್ಕೊಂಡು ಮೆರೆಸಿದಿಕ್ಕೆ ಇದೇನಾ ನೀನ್ ನಾನು ಕೊಟ್ಟಿದ್ದು? ಅಪ್ಪ ಅಮ್ಮಂಗ್ ಕೊಟ್ಟಿದ್ದ ಭಾಷೆಗಿಂತ ಇವಳ ಮೇಲಿನ ಪ್ರೀತಿನೇ ಹೆಚ್ಚಾಯ್ತೇನೋ ನಿನ್ಗೆ? ಕೊನೆಗೂ ನೀನ್ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಅಲ್ವಾ? ಓ, ನಿಮ್ ಮಗನ್ ಜೀವನದಲ್ಲ, ಈ ಊರಲ್ಲೇ ನಾನು ಇರಲ್ಲ ಅಂತ ನನ್ನ ಹತ್ರ ನಾಟಕ ಮಾಡ್ದೆ ಅಲ್ವ? ಸಾಕ್ ನಿಲ್ಸು. ಮೈನಾ ಯಾವ ಸುಳ್ಳು ಹೇಳಿಲ್ಲ, ನಾಟಕನೂ ಮಾಡಿಲ್ಲ. ನಮ್ಮ ಮದ್ವೆ ಆಗಿರೋದು ಆ ದೈವಿಚ್ಛೆ. ಸುಳ್ಳು ಹೇಳಿರೋದು, ನಾಟಕ ಮಾಡಿರೋದು ನೀವಿಬ್ರು. ಏನ್ ಹಾಗೆ ನೋಡ್ತಾ ಇದೀಯಾ? ಏನು ಗೊತ್ತಿಲ್ವಾ? ಅಲ್ಲಮ್ಮ, ಇವಳು ಮಾತು ಕೇಳ್ಕೊಂಡು ಮನೆ ಬಿಟ್ಟು ಹೋಗಿ ನಿನ್ಗೇನೋ ಆಗೋಗಿದೆ ಅಂತ ನಮ್ಮೆಲ್ಲರಲ್ಲೂ ಭಯ ಹುಡ್ಸಿ ನಮ್ಮನ್ನೆಲ್ಲ ಬೀದಿಲಿ ಅಳೋ ಹಾಗೆ ಮಾಡಿ. ಮೈನಾ
ಮೀನಾನ್ ಬೆದರಿಸಿ ಆಮೇಲೆ ಇವಳಿದಾಳಲ್ಲ ಇದೆಲ್ಲದ್ರೂ ಹಿಂದೆ ಇರೋ ಮಾಸ್ಟರ್ ಮೈಂಡ್